ಯುಡಿ ಮಿನಿಸ್ಟ್ರಿ ಕೊಡದೇ ಇದ್ರೆ ನಾನೇ ನೋಟಿಸ್ ಕೊಡ್ತೀನಿ. ನನ್ನ ಮೇಲೆ ಸುಳ್ಳು ಆಪಾದನೆ ಮಾಡಿದ್ದೀರಿ ಅಂತೇಳಿ, ನನ್ನ ಮೇಲೆ ನನ್ನ ಹೆಸರಿಗೆ ಕಳಂಕ ತರ್ತಕ್ಕಂಥ ಕೆಲಸ ಮಾಡಿದ್ದೀರಿ ನೀವು ಅಂತೇಳಿ ಅವ್ರು ಉತ್ತರ ಕರೆಕ್ಟಾಗಿ ಕೊಡದೆ ಹೋದರೆ ನಾನು ನೋಟಿಸ್ ಕೊಡ್ತಕ್ಕಂಥ ಕೆಲಸ ಮಾಡ್ತೀನಿ. ಒಬ್ಬ ಮಂತ್ರಿಗಳು ನಂದೇ ಇರಲಿ, ಬೇರೆ ಯಾರದೇ ಇರಲಿ, ಯಾರ್ದಾರು ಇರಲಿ, ನಾವಾರು ನಮ್ಮ ಹತ್ರ ದಾಖಲಾತಿ ಇರಲ್ಲ. ಆದರೆ ಮಂತ್ರಿಗಳ ಹತ್ರ ಎಲ್ಲ ದಾಖಲಾತಿಗಳು ಇರ್ತದೆ. ದಾಖಲಾತಿ ಇಟ್ಕೊಂಡು ಅದನ್ನು ಅಧ್ಯಯನ ಮಾಡಿ ಡೇಟ್ ವೆರಿಫಿಕೇಶನ್ ಮಾಡಿ ಯಾವಾಗ ಕೊಟ್ಟಿದ್ರು, ಯಾವಾಗ ಆಗಿದೆ, ಯಾರು ತಪ್ಪು ಮಾಡಿದ್ದಾರೆ, ಇದನ್ನು ಮಾಡಬೇಕಲ್ವಾ? ಗೊತ್ತಾಗಿಲ್ಲ, ಬಂದ್ಮೇಲೆ ನಿಮ್ಗೆ ಹೇಳ್ತಾರೆ ಅವ್ರು ತಗೊಂಡ್ಮೇಲೆ. ಹೌದಲ್ವ? ಮತ್ತೆ ಈಗ ನಾನು ಹೇಳ್ತಿರೋದು ನೇರವಾಗಿ ಒಬ್ಬರು ಮಂತ್ರಿ ಹೇಳಿದ್ಮೇಲೆ ಜನ, ರಾಜ್ಯ ಜನ ಒಪ್ಕೋತಾರೆ, ಅಧಿಕೃತ ಅಂತ ಹೇಳ್ತಾರೆ. ಇದು ನನಗೆ ಕೊಟ್ಟೋದನ್ನ ಅವ್ರು ಹೇಳ್ಬೇಕಲ್ಲ, ಹೇಳಿದ್ರೆ ಅವ್ರು ತಪ್ಪಿತಸ್ಥ ಆಗಬೇಕು, ಇಲ್ಲ ನಾನು ತಪ್ಪಿತಸ್ಥ ಆಯ್ತೀನಿ. ನಾನೇ ಈಗ ಬಂದು ಲೆಟರ್ ತಗೋ ಹೊಟ್ಟೋಯ್ತಾರೆ ಅವರು. ಅವ್ರಿಗಾಗಿದೆ ಇಲ್ಲ ಅನ್ನೋದು ಯಾವಾಗ ಗೊತ್ತಾಗುತ್ತೆ ನನಗೆ? ಅವ್ರು ಬಂದು ಹೇಳಿದ್ರೆ ಗೊತ್ತಾಯ್ತು, ಆಯ್ತಣ್ಣ ಅಂತ ಬಂದು ಹೇಳಬೇಕು. ನಾವು ಸದಸ್ಯರಾಗಿ ಅಥವಾ ಈ ಕ್ಷೇತ್ರ ಶಾಸಕರಾಗಿ ಒಬ್ಬರು ರೈತರು ಬಂದು ಕೇಳಿದಾಗ ಕಾನೂನುಬದ್ಧವಾಗಿ 50-50ನಲ್ಲಿ ಏನು ಕೊಡ್ತಾ ಇದ್ದೀರಿ ಅದನ್ನು ಆಡಳಿತ ಮಂಡಳಿ ಸಭೆ ಮುಂದೆ ಮಂಡಿಸಿ ಕಾನೂನು ರೀತ್ಯ ಕೊಡಿ ಅಂತ ಲೆಟರ್ ಕೊಡ್ತೀವಿ. ನಾವು ಕೊಡ್ಬೋದು, ಪತ್ರ ಕೊಡಬಾರ್ದು ಅಂತ ಎಲ್ಲಿದೆ? ಯಾವುದಕ್ಕೆ ಆದ್ರೂ ಇರೋದೇ ನಾವು ಅದಕ್ಕೆ. ಶಾಸಕರುಗಳು ರೈತರುಗಳಿಗಾಗಲಿ ಅಥವಾ ಯಾರಿಗಾರು ಅನ್ಯಾಯ ಆಗಿದ್ರೆ ಅದನ್ನ ನೋಡಿ ಅಂತ ಪತ್ರ ಕೊಟ್ಟರೆ ಅದ್ರ ಮೇಲೆ ಮಾಡ್ತಾರೆ. ಯಾವ ಕಾರಣಕ್ಕೆ ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ, ಯಾವ ಕಾರಣಕ್ಕೆ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಅವರೇ ಜವಾಬ್ದಾರಿ, ನಗರಾಭಿವೃದ್ಧಿ ಸಚಿವರೇ ಯಾವುದಾದ್ರೂ ದೂರುಗಳು ಬಂದು ಕೂಡಲೇ ಬಂದು ಅವರೇ ತನಿಖೆ ಮಾಡಿ ಯಾವ ಅಧಿಕಾರಿ ಮಾಡಿದ್ದಾನೆ, ಏನಾಗಿದೆ ಅಂತ ಅವರೇ ಮಾಡ್ಬೋದಾಯ್ತು. ಇದನ್ನೆಲ್ಲ ಇವತ್ತಾ ನನಗೆ ನಂದು ಮಾತ್ರ ಗೊತ್ತು, ನೋಡದೇ ಇರೋದೆಲ್ಲ ನೋಡಿದ್ದೀನಿ ಅಂತ ಹೇಳೋಕ್ಕಾಗಲ್ಲ. ನಂದು ಮಾತ್ರ ಗೊತ್ತಿದೆ, ನಂದನ್ನು ಮಾತ್ರ ಕ್ಲಾರಿಫೈ ಮಾಡ್ತಾ ಇದ್ದೀನಿ ಅಷ್ಟೇ. ಯಾರು ಮಾಡಿಲ್ಲ ಅವ್ರು ಕ್ಲಾರಿಫೈ ಮಾಡ್ತಾರೆ, ನನ್ನಂಗೆ ಅವರು ಮಾಡ್ತಾರೆ. ನಾನು ಅದನ್ನೇ ಹೇಳ್ತಾ ಇದ್ದೀನಪ್ಪ, ಮಂತ್ರಿಗಳು ಪ್ರತಿಯೊಂದು ಸಿಗುತ್ತೆ, ಅವ್ರ ತಾವೆಲ್ಲ ಅಧಿಕಾರ ಇದೆ, ಎಲ್ಲ ಡಾಕ್ಯುಮೆಂಟ್ ಸಿಗ್ತವೆ, ಅದು ಇಟ್ಕೊಂಡು ಮಾತಾಡಬೇಕು ಮಂತ್ರಿಗಳು ಅಂತ ಹೇಳಿದ್ದು ನಾನು. ಅವ್ರಿಗೆ ಒಂದು ಅವಕಾಶ ಕೊಡ್ಬೇಕು. ನಾವು ಒಂದು ವಾರದಲ್ಲಿ ಅವರು ನಮಗೆ ಉತ್ತರ ಕೊಡಿ ಅಂತ ಕೇಳಿದ್ದೀನಿ. ಅವ್ರು ಉತ್ತರ ಕೊಡದೇ ಇದ್ರೆ ಆಗ್ತೀನಿ. ಯಾರು? ನಿಮ್ಮ ಮೂಲಕನೇ ಹೇಳ್ತಾ ಇದ್ದೀನಿ ಈಗ ಅಧಿಕೃತವಾಗಿ. ನಾನು ಹೇಳ್ತಿರೋದು ಅದಕ್ಕೇನೆ ಹೇಳ್ತಿರೋದು, ನಾನು ಹೋದ ಸಾರಿನೇ ಕ್ಲಾರಿಫೈ ಮಾಡಿದ್ದೀನಿ ಆಲ್ರೆಡಿ ಪ್ರೆಸ್ಸಲ್ಲಿ. ಇವರು ಮಾಡುವಾಗ ಡಾಕ್ಯುಮೆಂಟ್ ಸಿಗುತ್ತೆ, ಯಾರು ಎಷ್ಟು ನಿವೇಶನ ಪಡೆದಿದ್ದಾರೆ ಅಲ್ಲಿ ಅನ್ನೋದು. ಅದೇನು ಯಾರು ತಪ್ಸೋಕ್ಕಾಗಲ್ಲ. ಫೋಟೋ ಇರುತ್ತೆ, ಅವ್ರ ಹೆಸರು ಇರುತ್ತೆ ಅಧಿಕೃತವಾಗಿ, ಅದನ್ನು ನೋಡಿ ಹೇಳಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.